ಚಾಮರಾಜನಗರದಿಂದ ಬಂದಿದ್ದೇನೆ ಸರ್. ನಮ್ಮ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತೀವಿ ಸರ್. ಒಂದು ಅವ್ರು ಹುಟ್ಟಿದ ದಿನ, ಇನ್ನೊಂದು ಅವ್ರನ್ನ ಕರ್ಸ್ಕೊಂಡದ ದಿನ. ಯಮಧರ್ಮರಾಯ ವಿಷ್ಣು ಸರ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಯಮಧರ್ಮರಾಯ ವಿಷ್ಣು ಸರ್ಗೆ ಹೇಳ್ತಾರೆ, ಹಬ್ಬಬ್ಬಾ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ. ಒಂದು ನೀನು ಹುಟ್ಟಿದ ದಿನ, ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡ ದಿನ. ಇಂಡಸ್ಟ್ರಿಲಿ ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾರೆ. ನಿಮ್ಮ ಅಭಿಮಾನಿಗಳ ಮನೇಲಿ ಅಣ್ಣನೋ ತಮ್ಮನೋ ಅಕ್ಕನೋ ತಮ್ಮನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗ. ಈ ಕಾಲದಲ್ಲಿ 14 ವರ್ಷ ಆಯಿತು ನಿಮ್ಮನ್ನ ಇಲ್ಲಿ ನಾನು ಕರ್ಕೊಬಂದು, ಆದರೂ ಅಭಿಮಾನಿಗಳನ್ನ ದೇವ್ರ ಥರ ಪೂಜೆ ಮಾಡ್ತಾವ್ರೆ. ಅಂಥ ವ್ಯಕ್ತಿನ ಇವತ್ತು ನಮ್ಮ ಸರ್ಕಾರ, ವಾಣಿಜ್ಯ ಮಂಡಳಿ, ಸ್ಟಾರ್ಗಳೆಲ್ಲ ಸೇರಿಕೊಂಡು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ನಾವು ವಿಷ್ಣು ಸರ. ಮೊನ್ನೆ ಕಾವೇರಿ ಪರ ಓಡಾಡೋಕ್ಕೆ ತಮಿಳ್ನಾಡಿಗೆ ಎಲ್ಲ ಸ್ಟಾರ್ಗಳು, ವಾಣಿಜ್ಯ ಮಂಡಳಿ, ಸರ್ಕಾರ ಎಲ್ಲ ಕೈ ಜೋಡಿಸಿದ್ರು. ಕಾವೇರಿಗೆ ತಮಿಳ್ನಾಡು ನೀರು ಬಿಡಬಾರ್ದು ಅಂದರೆ. ಆದ್ರೆ ವಿಷ್ಣು ಸರ್ ಯಾರು? ಯಾರೇ ಉತ್ತರ ಕೊಡಿ. ವಿಷ್ಣು ಸರ್ ಯಾರು? ವಿಷ್ಣು ಸರ್ ಜೊತೆ ಯಾರು ಬರ್ತಾ ಇಲ್ಲ? ಅವ್ರ ಹೆಸರಿಟ್ಕ ಸಿನಿಮಾ ಮಾಡ್ತೀರಾ? ಅವ್ರ ಜೊತೆ ಯಾರು ಕೈ ಜೋಡಿಸ್ತಾ ಇಲ್ಲ, ಯಾಕೆ? ವಿಷ್ಣುವರ್ಧನ್ ಅಭಿಮಾನಿಗಳು ಮುಂದೆ ವಿಷ್ಣುವರ್ಧನ್ಗೋಸ್ಕರ ಯಾರು ಮುಂದೆ ಬರ್ತಾ ಇಲ್ಲ. ಎಷ್ಟೋ ಜನ ತಾಯಂದ್ರು ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಇವತ್ತು ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್. ಇಂಥ ಮಗ ನನ್ನ ಹೊಟ್ಟೆಲಿ ಹುಟ್ಟು ಬರ್ಲಿ ಅಂತ ಅರ್ಕೆ ಕಟ್ತಾ ಇದ್ದಾರೆ. ಅಂತ ಮಹತ್ಯಾಗಿನ ಇವತ್ತು ನಮ್ಮ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಕಸ ರೀತಿ ಮಾಡ್ತಾ ಇದ್ದಾರೆ ಆ ಯಪ್ಪನ್ನ ಸರ್. ಅಷ್ಟೇ ಯಾಕೆ ಸರ್? ಎಷ್ಟೋ ಜನ ಅಣ್ಣ ತಮ್ಮಂದ್ರು ಈಗಿನ ಜನ್ರೇಷನ್ ತಗೊಂಡ್ರೆ ಕೊಲೆಗೆ ಸುಲಿಗೆ ಆಸ್ತಿ ವಿಚಾರಕ್ಕೆ ಎಲ್ಲ ಹೊಡೆದಾಡ್ತಾರೆ. ಆದರೆ ಯಜಮಾನ ಮೂವಿ ನೋಡ್ಬಿಟ್ಟು ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು ಅಂತ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಒಂದಾಗಿ ಜೀವನ ಸಾಕ್ತಾ ಇದ್ದಾರೆ ಅಂಥ ಮಹತ್ಯಾಗಿನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಕಸ ರೀತಿ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ ಯಾಕೆ ಸರ್? ಎಷ್ಟೋ ಜನ ಅಕ್ಕ ತಂಗಿರು ಸಿಸ್ಟರ್ ಎಲ್ಲರೂ ಹೃದಯವಂತ ಮೂವಿ ನೋಡ್ಬಿಟ್ಟು ಸಿಕ್ಕಿದ್ರೆ ನನಗೆ ಈ ಥರ ಅಣ್ಣ ಸಿಗಬೇಕು ಅಂತ ತುಪ್ಪದ ದೀಪ ಹಚ್ಕ ಪೂಜೆ ಮಾಡ್ತಾ ಇದ್ದಾರೆ ಸರ್. ಅಂಥ ಮಹತ್ಯಾಗಿನ ಇವತ್ತು ಕಸ ರೀತಿ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಸ್ಟಾರು ಸಿನಿಮಾ ಮಾಡ್ತಾರೆ ಸರ್. ಅವ್ರು ಸಿನಿಮಾ ಮಾಡೋದ್ರಲ್ಲಿ ಎದೆಲ್ಲಿ ಟ್ಯಾಟೋ ಹಾಕ್ಕೊಂಡು ಕೈಗೆ ಅಚ್ಚೆ ಹಾಕ್ಸ್ಕೊಂಡು ಸಿನಿಮಾ ಮಾಡ್ತಾರೆ. ಮಾಡಲಿ, ಖುಷಿ, ಬೇಜಾರಿಲ್ಲ. ಆ ಸಿನಿಮಾ ಮುಗಿದ ಮೇಲೆ ಒಂದು ಡೈಲಾಗ್ ಹೇಳ್ತಾರೆ ಮೈಕ್ ಇಟ್ಕೊಂಡು, ಏನು ಸಿಕ್ಕಿದೆ ಚಾನ್ಸ್ ಹೋಗ್ಬಿಟ್ಟು ಮೈಕ್ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ಆಗಿದ್ದೆ, ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದೆ. ಇವಾಗ ನಾನು ಅವ್ರ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಅವ್ರ ಅಭಿಮಾನಿಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ನೀವು ಬನ್ನಿ ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಅಭಿಮಾನಿಗಳು ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ. ಒಂದು ಟ್ರೈಲರ್ ಬರುತ್ತೆ, ವಿಷ್ಣು ಸರ್ದು ಒಂದು ಫೋಟೋ ಹಾಕ್ತಾರೆ, ಹಿಂದ್ಗಡೆ ಬ್ಯಾನರಲ್ಲಿ ದುಡ್ಡು ಇಟ್ಕೊಂಡು ಟಾಟಾ ಬಾಯ್ ಬ್ಯಾನ್ಗೆ ಹೋಗ್ಬಿಡ್ತಾರೆ. ಅಂಥದ್ದು ಅವಾಗ ಅಭಿಮಾನ ಇರೋರು ಇವಾಗ ಬಂದು ಅಭಿಮಾನ ತೋರಿಸಿ ಸರ್. ಯಾವ ಊರಿಂದ ಎಲ್ಲ ಕಡೆ ಊರಿಂದ ಅಭಿಮಾನಿಗಳು ಬಂದಿದ್ದೀವಿ. ಇದು ಅಭಿಮಾನ ಅಂದರೆ ಅದಲ್ಲ ಅಭಿಮಾನ. ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನ ಇವರು ಅಭಿಮಾನಿ ಅಂತ ಹೇಳೋದಲ್ಲ ಸರ್. ಯಾರು ಬಂದಿದ್ದಾರೆ ಸರ್? ಸ್ಟಾರ್ಗಳು, ನಟರುಗಳು ಯಾರು ಬಂದಿದ್ದಾರಾ? ಅವ್ರ ಹೆಸರಿಟ್ಕ ಸಿನಿಮಾ ಮಾಡ್ತೀರಾ? ಈಗ ಬನ್ನಿ ಸರ್. ಯಾಕೆ ಸರ್ ಬರೋಲ್ಲ? ಅಭಿಮಾನಿಗಳು ಬಂದಿರೋದು. ನಾವು ಅಭಿಮಾನಿಗಳು ಅಂದರೆ ಅವರಲ್ಲ. ಈಗ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸರ್ಕಾರ ಇದನ್ನ ಮಾಡಿಕೊಡ್ತಾರೆ. ಯಾಕಂದರೆ ಇವಾಗ 10 kg ಅಕ್ಕಿ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಯೂನಿಟ್ ಸರ್ಕಾರ ಫ್ರೀ ಕೊಟ್ಟಿದ್ದಾರೆ. ಮತ್ತು ಇದು ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಇದು ಕೊಟ್ಟಿದ್ದಾರೆ. ಮತ್ತು ಬಸ್ ಫ್ರೀ ಕೊಟ್ಟಿದ್ದಾರೆ. ಇದು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯಗೆ ಇದು ಮಾಡ್ಕೊಳ್ಳಿ. ಅವ್ರಿಗೆಲ್ಲ ಫ್ರೀ ಎಲ್ಲ ಮಾಡಿಕೊಟ್ಟಿದ್ದೀರಾ, ನಮ್ಮ ಬಾಸ್ಗೆ ಇದು ಮಾಡಿಕೊಡಿ. ಬನ್ನಿ ಸರ್, ಸಿದ್ದರಾಮಯ್ಯ ಸರ್ ಮಾಡಿಕೊಡಿ ಸರ್. ಮಾಡಿಕೊಡ್ತಾರೆ, ಖಂಡಿತ ಮಾಡಿಕೊಡ್ತಾರೆ. ಇವತ್ತು ಹೇಳ್ತಾ ಇದ್ದೀನಿ, ಪುಣ್ಯಭೂಮಿಲಿ ಮಾಡಿಕೊಡ್ತಾರೆ ಸರ್. ಕನ್ನಡ ಬಾವುಟಕ್ಕೆ 2 ಬಣ್ಣ, ಕರ್ನಾಟಕಕ್ಕೊಬ್ಬರೇ ವಿಷ್ಣು ಅಣ್ಣ. ಆರುತ್ತರಲ್ಲಿ ಕನ್ನಡ ಬಾವುಟ, ಎಂದೆಂದಿಗೂ ನಿಲ್ಲರಿರಲಿ ವಿಷ್ಣು ಅಭಿಮಾನಿಗಳ ಆರ್ಭಟ. ಕೈಯಲ್ಲಿ ಲಾಂಗು, ಬಾಯಲ್ಲಿ ಸಾಂಗು, ಹಿಂದೆ ನೋಡ್ರಪ್ಪ ನಮ್ಮ ವಿಷ್ಣು ಅಭಿಮಾನಿಗಳ ಗ್ಯಾಂಗು. ಒಂದೊಂದ್ಲ ಒಂದು, ಈ ಪುಣ್ಯಭೂಮಿ ನಮ್ಮದು, ಕೇಳೋರು ಬಂದು ನಮ್ಮ ಭಾಷೆ ಹೇಳ್ಕೊಟ್ಟವ್ರೆ ಕೆಟ್ಟ ಮಾತು ಯೂಸ್ ಮಾಡಬಾರ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಮೈಸೂರಲ್ಲಿದೆ ಸುಮ್ಮನೆ, ಇಲ್ಲಿದೆ ನಮ್ಮನೆ. ಅಷ್ಟೇ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.